ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 4ನೇ ವಚನ. ತಂದೆಯು ನನಗೆ ಬೋಧಕನಾಗಿ ಹೀಗೆಂದನು, ನನ್ನ ಮನಸ್ಸು ನನ್ನ ಮಾತುಗಳನ್ನು ಹಿಡಿದುಕೊಳ್ಳಲಿ, ನನ್ನ ಆಜ್ಞೆಯನ್ನು ಕೈಗೊಂಡು ಸುಖವಾಗಿ ಬಾಳು. ಇಲ್ಲಿ ಸೊಲೊಮೋನನು ಜ್ಞಾನೋಕ್ತಿಗಳಲ್ಲಿ ಏನಂತ ಹೇಳುತ್ತಿದ್ದಾನಂದ್ರೆ, ದೇವರ ಆಜ್ಞೆ, ತಂದೆ ಆಜ್ಞೆಗಳನ್ನು ನಾವು ಅನುಸರಿಸಿ ನಡೆಯೋರಾದ್ರೆ ಸುಖವಾಗಿ ಬಾಳುತ್ತೀವಿ. ಯಾರ ಆಜ್ಞೆಗಳು? ದೇವರ ಆಜ್ಞೆ, ದೇವರ ವಾಕ್ಯ. ದೇವರ ವಾಕ್ಯ ಹಿಡ್ಕೊಂಡು ದೇವರ ವಾಕ್ಯಗೆ ವಿಧೇಯರಾಗಿ ನಾವು ನಡೆದಾಗ ನಮ್ಮ ಜೀವಿತಗಳು ಸುಖವಾಗಿರ್ತವಂತ ಹೇಳಿ ವಾಕ್ಯ ಹೇಳುತ್ತದೆ. ನೋಡ್ರಿ, ಯಾಕೆ ನಮ್ಮ ಜೀವಿತದಲ್ಲಿ ಸುಖ ಇಲ್ಲ? ಯಾಕೆ ನಮ್ಮ ಜೀವಿತದಲ್ಲಿ ಕಣ್ಣೀರು? ಯಾಕೆ ನಮ್ಮ ಜೀವಿತದಲ್ಲಿ ಯಾವಾಗ ಸಮಸ್ಯೆಗಳು? ಈ ಒಂದು ಭಯಂಕರವಾದ ಕಣ್ಣೀರು ಪರಿಸ್ಥಿತಿ ಕೆಲವೊಂದು ಕುಟುಂಬಗಳು ಯಾಕಿರ್ತಾವ ಅಂದ್ರೆ, ಅಲ್ಲಿ ವಾಕ್ಯಾನುಸಾರವಾದ ಆ ಒಂದು ನಡವಳಿಕೆ ಇರೋದಿಲ್ಲ. ಇಷ್ಟಾನುಸಾರವಾಗಿ ಜೀವಿಸ್ತಿರ್ತಾರೆ, ಇಷ್ಟಾನುಸಾರವಾಗಿ ನಡೀತಿರ್ತಾರೆ. ಇಲ್ಲಿ ವಾಕ್ಯ ಏನಂತ ಹೇಳ್ತಿದ್ದೆ? ಅರೆ, ನಿನ್ ಇಷ್ಟಾನುಸಾರ ನೀನು ಜೀವಿಸಿದ್ರೆ ನಿನಗೂ ನಷ್ಟ, ನಿನ್ನಿಂದ ನಿನ್ನ ಕುಟುಂಬಕ್ಕೂ ನಷ್ಟ, ನಿನ್ನ ಮಕ್ಕಳಿಗೂ ನಷ್ಟ, ನಿನ್ನ ತಂದೆ ತಾಯಿಗಳಿಗೂ ನಷ್ಟ, ನಿನ್ನ ಹೆಂಡತಿಗೂ ನಷ್ಟ, ನಿನ್ನ ಗಂಡನಿಗೂ ನಷ್ಟ. ವಾಕ್ಯ ಏನಂತ ಹೇಳ್ತಿದೆ? ದೇವರ ಆಜ್ಞೆಗೆ, ದೇವರ ಮಾತುಗಳಿಗೆ, ದೇವರ ವಾಕ್ಯಗೆ ನಾವು ವಿಧೇಯರಾಗಿ ನಡಬೇಕು. ನಡೆದಾಗ ನೀವು ಸುಖವಾಗಿ ಬಾಳ್ತಿ. ಆಮೇಲೆ ಸುಖವಾಗಿ ಬಾಳಬೇಕಂದ್ರೆ ದೇವರ ಆಜ್ಞೆಗಳ ಪ್ರಕಾರ ನಡಿಬೇಕು ಅಂತ ಹೇಳಿ ವಾಕ್ಯ ಹೇಳುತ್ತದೆ. ಅದಕ್ಕೆ ಈ ದಾವೀದನು ಕೂಡ ತನ್ನ ಮಗನಾದ ಸೊಲೊಮೋನನ ಒಂದು ಮಾತು ಹೇಳುತ್ತಾನೆ. 1ನೇ ಪೂರ್ವ ಕಾಲ ವೃತ್ತಾಂತ ಗ್ರಂಥವು 28ನೇ ಅಧ್ಯಾಯ 9ನೇ ವಚನ. ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನನ್ನ ತಂದೆ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನ ಸಂತೋಷದಿಂದಲೂ ಆತನನ್ನೇ ಸೇವಿಸು. ಯೆಹೋವನು ಎಲ್ಲಾ ಹೃದಯಗಳನ್ನು ವಿಚಾರಿಸುವವನು, ಎಲ್ಲಾ ಮನಸ್ಸಂಕಲ್ಪಗಳನ್ನು ಬಲ್ಲವನು ಆಗಿರುತ್ತಾನಲ್ಲ. ಸೊಲೊಮೋನನಿಗೆ ದಾವೀದನು ಏನಂತ ಹೇಳ್ತಿದ್ದಾನ? ನೀನು ದೇವ್ರನ್ನ ಸಂಪೂರ್ಣವಾಗಿ ಹೃದಯಪೂರ್ವಕವಾಗಿ ನೀನು ದೇವ್ರನ್ನ ಹಿಂಬಾಲಿಸು, ಆತನ ಗಟ್ಟಿಯಾಗಿ ಹಿಡ್ಕೋ, ಬಿಡಬೇಡ. ಆತನ ಆಜ್ಞೆಗಳು ಗಟ್ಟಿಯಾಗಿ ಹಿಡ್ಕೋ, ಆಜ್ಞೆಗಳ ಪ್ರಕಾರ ನಡಿ, ಆಜ್ಞೆಗಳ ಪ್ರಕಾರ ಜೀವಿಸು, ಆಜ್ಞೆಗಳ ಪ್ರಕಾರನೇ ನಿನ್ನ ಜೀವಿತವನ್ನು ನೀನು ಕಟ್ಕೋ. ಅದು ನಿನಗೆ ಆಶೀರ್ವಾದ, ನಿನ್ನ ಸಂತತಿ ಆಶೀರ್ವಾದ. ಅದನ್ನು ಬಿಡಬೇಡ, ಅದನ್ನು ಗಟ್ಟಿಯಾಗಿ ಹಿಡ್ಕೋ ಅಂತೇಳಿ ದಾವೀದನು ತನ್ನ ಮಗನಾದ ಸೊಲೊಮೋನನ ಹೇಳುತ್ತಾನೆ. ದೇವರ ಆಜ್ಞೆನ, ದೇವರ ವಾಕ್ಯನ ನಾವು ಗಟ್ಟಿಯಾಗಿ ಹಿಡ್ಕೋಬೇಕು. ವಾಕ್ಯನ ಹಿಡ್ಕೊಂಡು ನಾವು ಜೀವಿಸುವಂತವರಾಗಿರ್ಬೇಕು. ವಾಕ್ಯವೇ ದೇವರು. ನಾವು ವಾಕ್ಯ ಹಿಡ್ಕೊಂಡಿವಿ ಅಂದ್ರೆ ದೇವರನ್ನ ನಾವು ಹಿಡ್ಕೊಂಡು ನಡೀತಿದೀವಿ ಅಂತಾನೆ ಅರ್ಥ. ಅದು ನೀನು ವಾಕ್ಯನ ಬಿಟ್ಟಿ ಅಂದ್ರೆ ನೀನು ದೇವ್ರನ್ನ ಬಿಟ್ಟಂಗೆ ಅರ್ಥ. ಪ್ರಾರ್ಥನೆ ಮಾಡ್ತಿದ್ದೀನಲ್ಲ ಬ್ರದರ್, ಉಪವಾಸ ಪ್ರಾರ್ಥನೆ ಮಾಡ್ತಿದ್ದೀನಲ್ಲ ಬ್ರದರ್, 40 ದಿನ ಉಪವಾಸ ಇರ್ತಿದ್ದೀನಲ್ಲ ಬ್ರದರ್, ಪ್ರಾರ್ಥನೆ ಮಾಡು, ಉಪವಾಸ ಪ್ರಾರ್ಥನೆ ಮಾಡು, ಆದ್ರೆ ವಾಕ್ಯ ನಮ್ಮಲ್ಲಿ ಇರಬೇಕು. ನೀನು ಪ್ರಾರ್ಥನೆ ಒಂದೇ ಮಾಡಿದ್ರೆ ನೀನು ಬೆಳೆದಿಲ್ಲ. ಎರಡೂ ಇರಬೇಕು. ಪ್ರಾರ್ಥನೆ, ವಾಕ್ಯ ಎರಡು ಇದ್ದಾಗನೇ ನೀನು ಮೇಲೆ ಬರ್ತಿ, ಆತ್ಮೀಯ ಜೀವಿತದಲ್ಲಿ ಮೇಲೆ ಬರ್ತಿ. ಎಲ್ಲಾ ರೀತಿಯಲ್ಲಿ ದೇವರು ನಿನ್ನ ಆಶೀರ್ವದಿಸ್ತಾನ. ನೀನು ಒಂದೇ ಎಷ್ಟಂತ ಹೊಡಿತಿ, ಎಷ್ಟಂತ ನೀನು ಆರ್ತಿ, ಆಗೋದಿಲ್ಲ. ಪ್ರಾರ್ಥನೆ ಒಂದೇ ಅಲ್ಲ, ವಾಕ್ಯನೂ ಇರಬೇಕು. ಪ್ರಾರ್ಥನೆ ಮಾಡಿ ವಾಕ್ಯಾನುಸಾರವಾಗಿ ನಾವು ಜೀವಿಸ್ಬೇಕು. ಆಮೇನ್, ಹಲ್ಲೆಲೂಯಾ. ಅದು ಆಶೀರ್ವಾದ ನಮಗೆ. ಪ್ರಾರ್ಥನೆ ಮಾಡಿ ವಾಕ್ಯ ವಿರುದ್ಧವಾಗಿ ನಡೆದ್ರೆ ಏನ್ ಬರ್ತದೆ? ವ್ಯರ್ಥ ಅಲ್ಲ. ವಾಕ್ಯಗೆ ವಿಧೇಯರಾಗಿ ನೀನು ನಡಿ, ಅದನ್ನ ಗಟ್ಟಿಯಾಗಿ ಹಿಡ್ಕೋ ಅಂತ ಹೇಳಿ ದಾವೀದನು ತನ್ನ ಮಗನಿಗೆ ಸೊಲೊಮೋನನಿಗೆ ಹೇಳ್ತಾನೆ. ಅದೇ ರೀತಿ ಮೋಶೆ, ಈ ಯೆಹೋಶುವ ಕೂಡ ಅದನ್ನ ಹೇಳ್ತಾನ. ಈ ಮೋಶೆ ನಾಯಕತ್ವನ ಯೆಹೋಶುವ ಕೊಡ್ತಿರುವಾಗ ಯೆಹೋಶುವ ಒಂದು ಮಾತು ಹೇಳ್ತಾನೆ ದೇವರು. ಏನಂತ ಹೇಳ್ತಾನಂದ್ರೆ, ಯೆಹೋಶುವ ಗ್ರಂಥವು 1ನೇ ಅಧ್ಯಾಯ 8ನೇ ವಚನ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲವಾಗುವಿ, ಕೃತಜ್ಞನಾಗುವಿ. ಏನಂತ ಹೇಳ್ತೇನೆ ದೇವರಲ್ಲಿ? ಯೆಹೋಶುವನೇ, ನನ್ನ ಆಜ್ಞೆಗಳ ಪ್ರಕಾರ ನೀನು ನಡಿ, ಅವಾಗ ಪ್ರತಿದು ನಾನು ನಿನ್ನ
ನಡೆಸುವಾಗ ಎಲ್ಲಾ ಮಾರ್ಗವು ನನಗೆ ಸರಳಪಡಿಸ್ತೀನಿ. ಪ್ರತಿ ಆತಂಕವು ನಿನ್ನಿಂದ ನಾನು ದೂರಪಡಿಸ್ತೀನಿ. ನಿನ್ನ ಮಾರ್ಗವು ನಾನು ಸಿದ್ಧಪಡಿಸ್ತೀನಿ. ಅಂಜಬೇಡ, ನೀನು ಭಯಪಡಬೇಡ, ನಾನಿದ್ದೀನಿ. ಅದು ನೀನು ಮಾಡ್ಬೇಕಾಗಿರೋದೇನು? ನನ್ನ ಆಜ್ಞೆಗಳ ಪ್ರಕಾರ ನೀನು ನಡಿ, ನನ್ನ ಆಜ್ಞೆಗಳ ಪ್ರಕಾರ ನೀನು ಚೂಸ್. ನೋಡ್ರಿ, ದೇವರು ಏನ್ ಕೇಳ್ತದೆ ನಮಗೆ? ಅರೆ, ನಾನು ಏನ್ ವಾಕ್ಯ ನಿಮ್ ಕೈಯಲ್ಲಿ ಕೊಟ್ಟಿನೋ ಆ ವಾಕ್ಯಕ್ಕೆ ವಿಧೇಯರಾಗಿ ನಡೀರಪ್ಪ. ಕಷ್ಟ ಐತಂತೇಳಿ ಬಾಧೆ ಬೀಳ್ತಿದ್ಯಾ? ಮನೆಗೆ ಸಮಾಧಾನ ಇಲ್ಲ ಅಂತೇಳಿ ಬಾಧೆ ಬೀಳ್ತಿದ್ಯಾ? ಮಕ್ಕಳು ಮಾತು ಕೇಳವಲ್ರ ಅಂತೇಳಿ ಬಾಧೆ ಬೀಳ್ತಿದ್ಯಾ? ಗಂಡ ಅಸ್ಸಲ್ ಮಾತು ಕೇಳವಲ್ಲ ಅಂತೇಳಿ ಬಾಧೆ ಬೀಳ್ತಿದ್ಯಾ? ಇಷ್ಟು ಬಾಧೆಗಳು ಇದಾವಲ್ಲ, ದೇವ್ರು ಏನಂತ ಹೇಳ್ತದನ್ನ, ಇವನ್ನೆಲ್ಲದನ್ನ ನಿನಗೆ ತೆಗೆದು ನಿನ್ನ ಮಾರ್ಗ ಸರಳ ಮಾಡಬೇಕು ಅಂದ್ರೆ ನೀನು ನನ್ನ ಆಜ್ಞೆಗಳ ಪ್ರಕಾರ ನಡಿ, ನನ್ನ ವಾಕ್ಯಗೆ ವಿಧೇಯನಾಗಿ ನೀನು ನಡಿ ಅಂತೇಳಿ ದೇವರು ನಮ್ಮನ್ನ ಎಚ್ಚರಿಸ್ತವ. ನಾವು ಆ ರೀತಿಯಾಗಿ ದೇವರಿಗೆ ವಿಧೇಯರಾಗಿ, ದೇವ್ರ ವಾಕ್ಯಕ್ಕೆ ವಿಧೇಯರಾಗಿ ನಾವು ನಡೆಯೋದಾದ್ರೆ ಆತನ ಆಶೀರ್ವಾದವು, ಸಮೃದ್ಧಿಯು ನಮ್ಮ ಮೇಲೆ ಆತ ಸುರಿಸಿ ನಮ್ಮನ್ನು ಅನೇಕರು ಆಶೀರ್ವಾದಕರವಾಗಿ ಮಾಡುತ್ತೆ. ನಮ್ಮನ್ನೊಂದೇ ಅಲ್ಲ, ನಮ್ಮಲ್ಲಿದ್ದ ಅನೇಕರು ಆಶೀರ್ವಾದ ಹೊಂದಂಗೆ ನಮ್ಮನ್ನು ಮಾಡ್ತಾನೆ ದೇವರು. ಆಮೇಲೆ ವಾಕ್ಯ ನಮ್ಮಲ್ಲಿದ್ದಾಗ ನಾವು ಅಪವಾದಿನ ಕೂಡ ಎದುರಿಸ್ತೀವಿ, ಸಾತಾನು ಕೂಡ ನಾವು ಎದುರಿಸ್ತೀವಿ. ವಾಕ್ಯ ನಮ್ಮಲ್ಲಿ ಇಲ್ಲ ಅಂದ್ರೆ ನೋಡ್ರಿ, ಯೇಸು ಸ್ವಾಮಿನ ಶೋಧಿಸಕ ಅವನ ಅಪವಾದಿ ಏನ್ ಹಿಡ್ಕೊಂಡ್ ಬರ್ತಾನ? ವಾಕ್ಯನೇ ಹಿಡ್ಕೊಂಡ್ ಬರ್ತಾನ. ಮತ್ತೆ ಯೇಸು ಸ್ವಾಮಿ ಅವನ್ ಹೆಂಗ್ ಎದುರಿಸ್ತಾನ? ವಾಕ್ಯಲಿದ್ದಾನೆ ಎದುರಿಸ್ತಾನ, ಅವನ್ ಓಡೋಗ್ತಾನ. ಮತ್ತೆ ನಿನ್ನಲ್ಲಿ ವಾಕ್ಯ ಇಲ್ಲ ಅಂದ್ರೆ ಅವನೇನ್ ಮಾಡ್ತಾನ? ಬಂದು ನಿನ್ ಮೇಲೆ ಕುತ್ಕೊಂತಾನ. ಅವನ್ನ ನಾವು ಎದುರಿಸ್ಬೇಕು ಅಂದ್ರೆ ನಮ್ಮಲ್ಲಿ ವಾಕ್ಯ ಇರಬೇಕು. ವಾಕ್ಯನ ಇಟ್ಕೊಂಡು ನಾವು ಎದುರಿಸ್ಬೇಕು. ಅದೇ ರೀತಿ ವಾಕ್ಯಾನುಸಾರ ನಾವು ಜೀವಿಸೋದಾದ್ರೆ ದೇವ್ರ ಆಶೀರ್ವಾದಗಳು ಕೂಡ ನಾವು ಪಡ್ಕೊಂತೀವಿ. ಆ ವಾಕ್ಯ ನೀನು ಗಟ್ಟಿಯಾಗಿ ಹಿಡ್ಕೊ ಅಂತೇಳಿ ದಾವಿದ ಗಟ್ಟಿಯಾಗಿ ಹಿಡ್ಕೊಂಡು ನಾವು ನಡೆಯುವಂಥವ್ರಾಗಿರ್ಬೇಕು. ಏನೇ ಸಮಸ್ಯೆ ಬರಲಿ, ಏನೇ ಬರಲಿ, ದೇವ್ರ ಏನಂತೀರಣ್ಣ, ಸಮಸ್ಯೆ ಬರ್ತಾವ, ಆದ್ರೂ ಕೂಡ ತಪ್ಪಿಸ್ಕೊಳ್ಳುವಂಥ ಮಾರ್ಗವು ನಾನು ನಿಮಗೆ ಸಿದ್ಧಪಡಿಸ್ತೀನಿ. 10 ದಿನ ನಿಮ್ಗೆ ಶ್ರಮ ಬರ್ತಾವ, ನೀನು ತಟ್ಕೋ, ಉನ್ನತವಾದ ಆಶೀರ್ವಾದ ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಮತ್ತೆ ದೇವ್ರ ಅನ್ನನಿಸ್ತಾನ. ಚರಿತ್ರೆಯಲ್ಲಿ ದೇವ್ರ ನಂಬಿ ಮೋಸ ಹೋಗಿವಿ ಅಂತ ಯಾರಾದ್ರೂ ಹೇಳಿದಾರ? ಮನುಷ್ಯರು ನಂಬಿ ಮೋಸ ಹೋಗಿವ ಅಂತ ಹೇಳಾರ, ಬಂಧುಗಳು ನಂಬಿ ಮೋಸ ಹೋಗಿವ ಅಂತ ಹೇಳಾರ, ಗಂಡನ್ ನಂಬಿ ಮೋಸ ಹೋಗಿವ ಅಂತ ಹೇಳ್ತಾರ, ಕುಟುಂಬ ನಂಬಿ ಮೋಸ ಹೋಗಿವ ಅಂತ ಹೇಳ್ತಾರ. ಆದ್ರೆ ದೇವರನ್ನು ನಂಬಿ ಮೋಸ ಹೋಗಿವಂತ ಹೇಳಿರೋ ಚರಿತ್ರೆನೇ ಇಲ್ಲ. ಯಾಕಂದ್ರೆ ಆತ ನಂಬಿಗಸ್ತನ, ಅನ್ನನಸ್ತನಲ್ಲ, ಆತ ನಂಬಿಗಸ್ತನು. ಮಾತು ಕೊಟ್ಟು ಆ ಮಾತನ್ನ ನೆರವೇರಿಸುವಂತ ನಂಬಿಗಸ್ತನ. ಆಮೇನ್, ಹಲ್ಲೆಲೂಯಾ. ಅದಕ್ಕೆ ನಾವು ವಾಕ್ಯನ ಹಿಡ್ಕೊಂಡು ವಾಕ್ಯಾನುಸಾರ ನಾವು ಜೀವಿಸೋದಾದ್ರೆ ದೇವರ ಆಶೀರ್ವಾದ ನಮ್ಮ ಜೀವಿತ ನಾವು ನೋಡ್ತೀವಿ. ಆಮೇನ್.